ಶಿವಲಿಂಗೇಗೌಡರು ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಶಿವಲಿಂಗೇಗೌಡರು ದುಡ್ಡು ಕೊಟ್ಟು ಮಂತ್ರಿ ಆದ್ರ ಈ ಒಂದು ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಶಿವಲಿಂಗೇಗೌಡರ ಅಷ್ಟೊಂದು ಹಣ ಇತ್ತ, ಇದೊಂದು ಚರ್ಚೆ. ಎರಡನೇ ಚರ್ಚೆ ಏನು ಅಂತಂದರೆ, ಶಿವಲಿಂಗೇಗೌಡರು ದೇವೇಗೌಡರ ಕುಟುಂಬವನ್ನು ವಿರೋಧ ಕಟ್ಕೊಳ್ತಾ ಹೋಗಿದ್ದಾರೆ, ಅವರು ಮಿನಿಸ್ಟ್ರಿಗಿರಿ ತೆಗ್ತಿರಲಿಲ್ಲ. ಮೂರನೇದಾಗಿ ಶಿವಲಿಂಗೇಗೌಡರನ್ನ ಹಾಸನದಲ್ಲಿ ಸಂಘಟನೆ ಮಾಡಲಿ ಅಂತ ಮಿನಿಸ್ಟರ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಶಿವಲಿಂಗೇಗೌಡರ ಕೈಲಿ ಸಂಘಟನೆ ಮಾಡೋದಕ್ಕಾಗತ್ತಾ? ಇದು ಇವತ್ತಿನ ವಿಶೇಷ. ನೀವು ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಏನು ಅನಿಸುತ್ತದೆ ಅದನ್ನು ಕಮೆಂಟ್ ಮಾಡಿ. ನಾನು ಚಲಮಾಡ್ತಾಯಿಲ್ಲ. ಶಿವಲಿಂಗೇಗೌಡರು ದುಡ್ಡು ಕೊಟ್ಟು ಮಿನಿಸ್ಟರ್ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ದುಡ್ಡು ಕೊಡದೆ ಏನೇನು ನಡೆಯಲ್ಲ, ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಸಲ್ಲಿಸ ಎಲ್ಲವೂ ಆಗಬೇಕು ಅನ್ನುವ ವಾತಾವರಣ ಇದ್ದ ಕಾಲದಲ್ಲಿ ಶಿವಲಿಂಗೇಗೌಡರ ಆಯ್ಕೆಯಲ್ಲಿ ಈ ಪ್ರಶ್ನೆ ಹೇಳೋದು ಸಹಜ. ಹಂಗಂತೇಳಿ ಶಿವಲಿಂಗೇಗೌಡರು ಆ ರೀತಿಯಾಗಿ ಆಯ್ಕೆ ಆಗಿದ್ದಾರೆ, ಈ ಪ್ರಶ್ನೆಗೆ ಎಲ್ಲ ವಲಯದಲ್ಲೂ ಉತ್ತರ ಬರ್ತಾ ಇರೋದು ಇಲ್ಲ ಅಂತಲೇ. ಯಾಕೆ ಅಂತಂದರೆ, ಶಿವಲಿಂಗೇಗೌಡರು ಒಂದು ಮಿನಿಸ್ಟ್ರ್ ಪದವಿಗೆ ರಾಜ್ಯದ ಬೇರೆಲ್ಲ ನಾಯಕರುಗಳಿದಾರಲ್ಲ, ಆ ಥರ ನಾಯಕರುಗಳ ಹತ್ರ ಇರೋಷ್ಟು ಸಂಪತ್ತಾಗಲಿ, ದುಡ್ಡಾಗಲಿ, ದೊಡ್ಡ ದೊಡ್ಡ ಖಜಾನೆ ಆಗಲಿ ಶಿವಲಿಂಗೇಗೌಡರ ಹತ್ರ ಇಲ್ಲ. ಶಿವಲಿಂಗೇಗೌಡರ ಹತ್ರ ಇರೋದು ಒಂದೇ ಒಂದು, ಅದು ಆಯಾ ಪಕ್ಷದ ನಿಷ್ಠೆ. 3 ಬಾರಿ JDSನಿಂದ ಶಾಸಕರಾಗಿದ್ದರು. ಆಗಲೂ ಕೂಡ ಅವ್ರಿಗೆ ಇದ್ದಿದ್ದು ದೇವೇಗೌಡರ ಕುಟುಂಬ, ಅದರಲ್ಲೂ ಕೂಡ ರೇವಣ್ಣನವರ ಕುಟುಂಬಕ್ಕಿದ್ದಂಥ ನಿಷ್ಠೆ ಅಷ್ಟೇ ಇದ್ದಿದ್ದು. ಈಗಲೂ ಕೂಡ ಕಾಂಗ್ರೆಸ್ಗೆ ಸೇರ್ಕೊಂಡ ನಂತರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಆಪ್ತರಾಗಿ ನಿಷ್ಠರಾಗಿರ್ತಕ್ಕಂಥದ್ದೇ ಅವರ ಬಂಡವಾಳ. ಈ ವಿಚಾರದಲ್ಲಿ ಯಾವ ಅನುಮಾನನೂ ಕೂಡ ಯಾರೂ ಇಟ್ಕೊಳ್ಳೋಂಗಿಲ್ಲ. ಯಾರು ಸಫಾಯಿ ಯಾಕೆ ಕೊಡ್ತಾ ಇದೀವಿ ಅಂತಂದರೆ, ಅವರು ಮಿನಿಸ್ಟ್ರಾಗಿ ಆಯ್ಕೆ ಆದಾಗ ಇದೊಂದು ಮಾಡೆಲ್ ಸೆಟ್ ಮಾಡಿದ್ದಾರೆ DK ಶಿವಕುಮಾರ್ ಅವರು ಅಂತಲೇ ಹೇಳ್ಬೋದು. ದುಡ್ಡಿಲ್ಲದಿದ್ದವರಿಗೆ ಅಥವಾ ದುಡ್ಡು ಕೊಡದೇ ಇದ್ದವರಿಗೆ, ಲಾಬಿ ಮಾಡದಿದ್ದವ್ರಿಗೂ ಕೂಡ ನಾವು ಕೊಡ್ತಿದ್ದೀವಿ ಅಂತ. ಹಂಗೆ ನೋಡೋಕೆ ಹೋದರೆ ಶಿವಲಿಂಗೇಗೌಡರು ಹಿಂದೆ ಮುಂದೆ ಲಾಬಿ ಮಾಡೋಕ್ಕೆ ಯಾರೂ ಇರಲಿಲ್ಲ. ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಸೇರಿದಾಗ ಅಹಿಂದದ ಜೋರು ಅಲೆ ಇತ್ತು. ಅಹಿಂದದ ಪಡೆ ಇದ್ದಾಗ, ಸಿದ್ದರಾಮಯ್ಯನ ಪಡೆ ಇದ್ದಾಗ ಕೂಡ ಅರಸೀಕೆರೆಯಂತಹ ಲಿಂಗಾಯತರ ಪ್ರಭಾವ ಜಾಸ್ತಿ ಇರತಕ್ಕಂಥ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಇದೆಲ್ಲ ಗಮನದಲ್ಲಿಟ್ಕೊಂಡೇ ಕೂಡ DK ಶಿವಕುಮಾರ್ ಅವರು ಶಿವಲಿಂಗೇಗೌಡರಿಗೆ ಮಾತು ಕೊಟ್ಟಿದ್ದರು, ನೀವು ನನ್ನ ಸರ್ಕಾರ ಬರಲಿ, ನಿಮ್ಮನ್ನು ನಾನು ಮಿನಿಸ್ಟರ್ ಮಾಡೇ ಮಾಡ್ತೀನಿ ಅಂತೇಳಿ. ಆ ಮಟ್ಟಿಗೆ DK ಶಿವಕುಮಾರ್ ಅವರು ಕೂಡ ತಮ್ಮ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಒಂದು ಹೊಸ ವಿಷಯಕ್ಕೆ ನಾಂದಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ, JDS ದೂರ್ಕಂಡೇ ರಾಜಕೀಯ ಮಾಡಿದ್ರ, ಆ ಕಾರಣಕ್ಕೋಸ್ಕರನೇ ಅವ್ರಿಗೆ ಮಂತ್ರಿಗಿರಿ ಸಿಗ್ತಾ, ಈ ವಿಷಯಕ್ಕೆ ಸ್ವಲ್ಪ ಆಳಕ್ಕೋಗ್ಬೇಕಾಗತ್ತೆ. ಯಾಕೆಂತಂದರೆ 3 ಬಾರಿ JDSಯಿಂದ ಅವರು ಶಾಸಕರಾಗಿದ್ದಂಥವ್ರು, ರೇವಣ್ಣನ ಹಿಂದೆ ಮುಂದೆ ನೆರಳಂಗಿದ್ದವರು, ದೇವೇಗೌಡರ ಕುಟುಂಬದಲ್ಲಿ ಭಾಳ ಆಪ್ತರಾಗಿ ಕಾಣಿಸ್ಕೊಂಡಂಥವ್ರು, JDSಯಿಂದನೇ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥವ್ರು, ರಾಜಕೀಯ ಆರಂಭಿಸಿದಂಥವ್ರು. ಅಂಥವರು ಕಳೆದ ಬಾರಿ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅವರು JDSನ ತೊರೆದು ಕಾಂಗ್ರೆಸ್ ಸೇರ್ತಾರೆ. ಅಲ್ಲಿಂದ ಅವರ ರಾಜಕೀಯ ವರ್ಷೆ ಮತ್ತು ಅವರ ಪ್ರಭಾವ, ಅವರ ದಿಕ್ಕುದೆಸೆನೇ ಬದಲಾಗೋಗುತ್ತೆ. ಆದರೆ JDSಲ್ಲಿ ಇರೋ ತನಕನೂ ಕೂಡ ಯಾವ ಕಾರಣಕ್ಕೂ ಕೂಡ ಒಂದೇ ಒಂದು ತುಟಿಕ್ ಪಿಟಿಕ್ ಅಂತ ನಿಷ್ಠರಾಗಿದ್ದಂಥವ್ರು ಗೌಡ್ರ ಕುಟುಂಬಕ್ಕೆ. ಆ ನಂತರದಲ್ಲಿ ಭಾಳ ಸಿಟ್ಟು ಮಾಡ್ಕೊಂಡ್ರು, JDS ಬಿಟ್ಟೋದಲ್ಲ ಅಂತೇಳಿ. ಯಾರು? ರೇವಣ್ಣವರು ಮತ್ತು ಕುಮಾರಸ್ವಾಮಿ ಅವರು. ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆನಾದರೂ ಕೂಡ ಶಿವಲಿಂಗೇಗೌಡರನ್ನ ಬೈದೇ ಅದು ಸಮಾಧಾನ ಆಗ್ತಿರಲಿಲ್ಲ. ಇವತ್ತು ಕೂಡ ಬೈತಾರೆ. ಇನ್ನು ಇವತ್ತು ನಾಳೆಯಲ್ಲಿ ಅವ್ರ ಸ್ಟೇಟ್ಮೆಂಟ್ ಏನಿರುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಆದರೆ ಆ ನಿಟ್ಟಿನಲ್ಲಿ ಶಿವಲಿಂಗೇಗೌಡರು ಯಾವ ಕಾರಣಕ್ಕೂ ಕೂಡ ಅವರೆಷ್ಟೇ ಮಾತಾಡಿದ್ರು ಕೂಡ ಅವ್ರ ಕುಟುಂಬದ ವಿರುದ್ಧ ಮಾತಾಡಲಿಲ್ಲ. ಆದರೆ ದೇವೇಗೌಡರ ಕುಟುಂಬದ ವಿರುದ್ಧ ಮಾತಾಡಿನೇ ರಾಜಕೀಯ ರೂಪಿಸ್ಕೊಂಡವ್ರು ಭಾಳ ಜನ ಇದ್ದಾರೆ. ಅದರಲ್ಲಿ ಗಣಸಿ ಶಿವರಾಮ ಇರಬಹುದು, ಅದೇ ಗಣಸಿ ಕ್ಷೇತ್ರ ಅಂದರೆ ಅರಸೀಕೆರೆ ಭಾಗಕ್ಕೆ ಸೇರಿದಂಥ, ಹಾಸನ ಭಾಗಕ್ಕೆ ಸೇರಿದಂಥ ಗಣಸಿ ಕ್ಷೇತ್ರದಿಂದ ಭಾಳ ಸರಿ ಗೆದ್ದಂತಹ ಮಿನಿಸ್ಟ್ರು ಕೂಡ ಆದಂತಹ ಗಣಸಿ ಶಿವರಾಮ್ ಅವರು ದೇವೇಗೌಡರು ಅಷ್ಟೇ ಅಲ್ಲ, ಶ್ರೀಕಂಠಯ್ಯ ಅದೇ ಪಕ್ಷದ ಪುಟ್ಟಸ್ವಾಮಿಗೌಡರ ವಿರುದ್ಧ ಮಾತಾಡ್ಕೊಂಡು ರಾಜಕೀಯ ಮಾಡೋದಂಥವ್ರು. ಆಮೇಲೆ ಈ ಮಾಜಿ ಶಾಸಕರಂಥ ಹಾಸನದ ಪ್ರೀತಮ್ ಗೌಡ ಅವರು ಕೂಡ ಭಾಳ ದೊಡ್ಡ ಚರ್ಚೆಯಲ್ಲಿ ಯಾಕಿದ್ರು ಅಂತಂದರೆ, ಅವರು ರೇವಣ್ಣ ಕುಟುಂಬದ ವಿರುದ್ಧ ಭಾಳ ದೊಡ್ಡದಾಗಿ ಮಾತಾಡ್ತಿದ್ರು ಅಂತ. ಆದರೆ ಶಿವಲಿಂಗೇಗೌಡರು ಯಾವ ಕಾರಣಕ್ಕೂ ಕೂಡ JDS ವರಿಷ್ಠರ ವಿರುದ್ಧ, ಪಕ್ಷದ ವಿರುದ್ಧ, ತಾನು ಇದ್ದಂಥ ಪಕ್ಷದ ವಿರುದ್ಧ ಅಷ್ಟಾಗಿ ಮಾತಾಡಲಿಲ್ಲ. ಅವ್ರ ಬಗ್ಗೆ ಎಷ್ಟೇ ಟೀಕೆಗಳು ಕೇಳಿಬಂದರೂ ಕೂಡ ಅರಸೀಕೆರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿಬಿಟ್ಟು ತಣ್ಣಗಿದ್ಬಿಟ್ರು. ಈಗ ರೇವಣ್ಣವ್ರನ್ನ ಬೈಯೋದು, ದೇವೇಗೌಡರನ್ನ ಬೈಯೋದು, ಆ ಕುಟುಂಬನ ಬೈಯೋದು ಅವೆಲ್ಲ ಔಟ್ ಆಫ್ ಡೇಟ್ ಆಗ್ಬಿಟ್ಟಿದೆ. ಈಗೇನಿದ್ರು ಕೂಡ ದೇವೇಗೌಡರ ಮುಸಲಿತನನ್ನು ಹೊಗಳೋದು ಬಿಟ್ಟು ಬೇರೆ ಯಾವ ದಾರಿಯೂ ಕೂಡ ಉಳ್ಕೊಂಡಿಲ್ಲ. ಅದರಿಂದ ಈ ದೇವೇಗೌಡರ ಕುಟುಂಬನ ಬೈಯೋದ್ರಿಂದ ಈಗ ರಾಜಕೀಯ ರೂಪಿಸ್ಕೊಳ್ಳೋಕ್ಕಾಗಲ್ಲ. ಆದರೆ 10 ವರ್ಷಗಳ ಹಿಂದೆ ಕಾಲ ಬೇರೆ ಇತ್ತು, 5 ವರ್ಷಗಳ ಹಿಂದೆನೂ ಕೂಡ ಬೇರೆ ಇತ್ತು. ಆದರೆ ಈಗ ಅದೆಲ್ಲ ನಡೆಯಲ್ಲ. ಹಾಗಾಗಿ ಈ ದೇವೇಗೌಡರ ಕುಟುಂಬದ ವಿರುದ್ಧದ ರಾಜಕೀಯ ಇದೆಯಲ್ಲ, ಅದು ಕೂಡ ಶಿವಲಿಂಗೇಗೌಡರಿಗೆ ಮಂತ್ರಿಗಿರಿ ಕೊಡಲಿಲ್ಲ. ಅವರಿಗೆ ಕೊಟ್ಟಿದ್ದಂಗೆ ಇನ್ಯಾವುದು? ಅದೇ ನಿಷ್ಠೆ ಮತ್ತು ಒಂದು ಕ್ಲಾರಿಟಿ, ಅವ್ರಿಗಿದ್ದಂಥ ಒಂದು ತಣ್ಣನೆಯ ಬಂಡುಕೋರ ಗುಣ. ಇದು ಹೊಗಳಬೇಕು ಅಂತ ಹೇಳ್ತಾ ಇಲ್ಲ. ಏಕೆಂತಂದರೆ ಹಾಸನ ಜಿಲ್ಲೆಯಿಂದ ಆಯ್ಕೆಯಾದಂಥ ಏಕೈಕ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ. ಹಾಸನ ಜಿಲ್ಲೆಗೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕು, ಈ ಜಿಲ್ಲೆಗೆ ನ್ಯಾಯ ಸಲ್ಲಬೇಕು ಅನ್ನೋಂಗಿದ್ರೆ ಶಿವಲಿಂಗೇಗೌಡರಿಗೆ ಒಂದು ಸ್ಥಾನ ಸಲ್ಲಲೇಬೇಕಾಯಿತು. ಅದಕ್ಕೆ ಅವರು ಅರ್ಹರು ಕೂಡ. ಯಾಕೆ ಅಂತಂದರೆ ಇದು 4ನೇ ಬಾರಿಗೆ ಶಾಸಕರಾಗಿರ್ತಕ್ಕಂಥವ್ರು. ಹಿಂದೆ ದೊಡ್ಡ ಗಾಡ್ ಫಾದರ್ಗಳಿಲ್ಲ. ಅವರ ಮೊದಲನೇ ಜನ್ರೇಷನ್ ಅಂತಂದರೆ ಅವರ ಅಪ್ಪ, ತಂದೆ, ತಾತ ಯಾರು ಕೂಡ ರಾಜಕೀಯದಲ್ಲಿ ಇರ್ತಿಲ್ಲ, ಬಡ ಕುಟುಂಬದಿಂದ ಬಂದಂಥವ್ರು.
ಅಲ್ಲಿ ಇಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಂಥವ್ರು. ಅದ್ರ ಬಗ್ಗೆ ಸಾಕಷ್ಟು ಅಪವಾದಗಳಿದ್ದವು, ಅದು ಬೇರೆ ವಿಚಾರ. ಆದರೆ ಒಂದು ರಾಜಕೀಯದಲ್ಲಿ ಅವ್ರ ಬೆಳವಣಿಗೆ ಇತ್ತಲ್ಲ, ಅದು ಈ ಮಂತ್ರಿಗಿರಿ ಸ್ಥಾನಕ್ಕೆ ತಕ್ಕದಾಗಿತ್ತು ಅಂತ ಹೇಳೋದಕ್ಕೆ ಮಾತ್ರ ಈ ವಿಚಾರಗಳನ್ನು ತಿಳಿದಿದ್ದು. ಇನ್ನು ಮೂರನೇದಾಗಿ ಹಾಸನ ಜಿಲ್ಲೆಯಲ್ಲಿ ಸಂಘಟನೆಗೋಸ್ಕರ ಅವರನ್ನು ಮಿನಿಸ್ಟರ್ ಮಾಡಲಾಗಿದೆ. ಈ ವಿಚಾರ ಒಂದು ಸ್ವಲ್ಪ ಒಪ್ಬೋದು. ಆದರೆ ಸಂಘಟನೆ ಮಾಡೋದು ಭಾಳ ಕಷ್ಟ ಇದೆ ಅಂತಕ್ಕಂಥದ್ದು ಕೂಡ ಒಪ್ಪಬೇಕಾದ ಸಂಗತಿ. ಹಾಸನ ಜಿಲ್ಲೆಯಲ್ಲಿರ್ತಕ್ಕಂತಹ ನಾಯಕರುಗಳಿರಲ್ಲ, ಅವರೆಲ್ಲರೂ ಕೂಡ ಹೈಕಮಾಂಡ್ ಲೆವೆಲ್ನ ನಾಯಕರುಗಳು. ಅವ್ರನ್ನ ಒಂದು ಕಡೆ ಸೇರಿಸಿ ಮಾತಾಡ್ಸೋದು ಅಂತಂದರೆ, ಒಂದು ಒಗ್ಗಟ್ಟಿಗೆ ತಂದು ಒಂದು ಸಂಘಟನೆ ಮಾಡೋದು ಅಂತಂದರೆ ಅಸಾಧ್ಯ ಅನ್ನಿಸೋಷ್ಟು ಕೆಲಸ. ಆ ಕೆಲಸವನ್ನು ಕೊಂಚ ಮಟ್ಟಿಗೆ ಮಾಡೋದು ಯಾರು ಅಂತಂದರೆ ಇತ್ತೀಚೆಗೆ ಇಲ್ಲ ಅವರು ಧ್ರುವನಾರಾಯಣ ಅವರು ಇದ್ದಷ್ಟು ದಿವಸ ಒಂದಷ್ಟು ಸಂಘಟನೆ ಚೆನ್ನಾಗಾಯಿತು. ಆದರೆ ಆ ನಂತರದಲ್ಲಿ ಚಂದ್ರಾಪಟ್ಟಣದ ಕಾಂಗ್ರೆಸ್ಸೇ ಬೇರೆ, ಬೇಲೂರಿನ ಕಾಂಗ್ರೆಸ್ಸೇ ಬೇರೆ, ಅರಕಲಗೂಡಿನ ಕಾಂಗ್ರೆಸ್ಸೇ ಬೇರೆ, ಈ ಹಾಸನ ಕಾಂಗ್ರೆಸ್ಸೇ ಬೇರೆ, ಈ ರೀತಿಯ ಹಾಸನ ಜಿಲ್ಲೆ ಇರತಕ್ಕಂಥ ಅಷ್ಟು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ಗಳು ಚಲ್ಲಾಪಿಲ್ಲಿಯಾಗಿ ಹೋಗಿದ್ದಾವೆ. ಒಂದೇ ಒಂದು ಸೀಟು ಕೂಡ ಗೆಲ್ಲಕ್ಕಾಗಲಿಲ್ಲ. JDSನಿಂದ ಕಾಂಗ್ರೆಸ್ಸಿಗೆ ಬಂದಂಥ ಶಿವಲಿಂಗೇಗೌಡರು ಮಾತ್ರ ಕಾಂಗ್ರೆಸ್ಸಿಂದ ಒಂದು ಸೀಟ್ ಗೆದ್ದರು. ಆದರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವರು ಉಸ್ತುವಾರಿ ಸಚಿವರು ಕೂಡ ಆಗ್ಬೋದು ಹಾಸನಕ್ಕೆ. ಅದಾದ ನಂತರ ಹಾಸನದಲ್ಲಿ ಎಲ್ಲ ಇಲಾಖೆಗಳು ಸುಪರ್ದಿ ಬರ್ತವೆ, ಎಲ್ಲ ಲೆಟರ್ಗಳು ಕೂಡ ಅವರಿಂದ ಪಾಸಾಗಿ ಹೋಗ್ಬೇಕಾಗತ್ತೆ. ಅಧಿಕಾರ ಕೈಗೆ ಸಿಕ್ಕಿದೆ, ಈಗಲಾದ್ರೂ ಅವ್ರು ಸಂಘಟನೆ ಮಾಡ್ಬೋದಾ, ಸಂಘಟನೆ ಆಗುತ್ತಾ ಅವ್ರ ಕೈಯಲ್ಲಿ ಅಂತ. ಆದರೆ ಒಂಬತ್ತು ಸರಿ ಶಿವಲಿಂಗೇಗೌಡರು ಹೇಳಿದರು, ನನಗೆ ಮಂತ್ರಿಗಿರಿ ಕೊಟ್ಟು ನೋಡಿ ಹಾಸನದಲ್ಲಿ ಸಂಘಟನೆ ಮಾಡಿ ತೋರಿಸ್ತೀನಿ ನಾನು ಅಂತ. ಇನ್ನು ಮುಂದಿನ ದಿನಗಳಲ್ಲಿ, ಅಂದರೆ ಈಗ ಮಿನಿಸ್ಟರ್ ಆಗಿದ್ದಾರಲ್ಲ, ಮಿನಿಸ್ಟರ್ ಆದ ನಂತರ ಅವರು ಹಾಸನದಲ್ಲಿ ಸಂಘಟನೆ ಮಾಡಿ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂದಿನ ಸರಿ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಕೊಡುಗೆಯನ್ನು ಕಾಂಗ್ರೆಸ್ ಕೊಡ್ತದೆ ಅನ್ನೋದನ್ನು ನೋಡಬೇಕಾಗಿದೆ. ಶಿವಲಿಂಗೇಗೌಡರ ಬಗ್ಗೆ ಸಾಕಷ್ಟು ಅಪವಾದಗಳು ಇದ್ದಾವೆ. ಏನು ಅಂತಂದರೆ ಅರಸಿಕೆರೆ ಬಿಟ್ಟು ಆಚೆಗೆ ಬರಲ್ಲ, ಆಮೇಲೆ ಒಂದಷ್ಟು ಅವರು ನಯಾನಾಜು ಕಲೀಲಿಲ್ಲ, ಆಮೇಲೆ ರಾಜಕೀಯದಲ್ಲಿ ಒಳ್ಳೆಯ ಸಂಸದೀಯ ಪಟ್ಟು ವಿಧಾನಸಭೆಯಲ್ಲಿ ಅವ್ರು ಮಾತಾಡೋದು ನಿಂತ್ಕೊಂಡ್ರು ಅಂತಂದರೆ ಅವ್ರ ಮಾತಿನ ಗ್ರಾಮೀಣ ಶೈಲಿಗೋಸ್ಕರ ಒಂದಷ್ಟು ಜನ ಕೇಳಿರ್ತಾರೆ. ಆಮೇಲೆ ಭಾಳ ಮುಖ್ಯವಾಗಿ ನೆಲಮೂಲದ ಸಮಸ್ಯೆಗಳನ್ನು ಮಾತಾಡ್ತಾರೆ. ಅದು ಕೆಲವರಿಗೆ ಜೋಕ್ ಅಂತ ಅನ್ನಿಸ್ಬೋದು. ಕೊಬ್ಬರಿ ಬಗ್ಗೆ ಮಾತಾಡೋದಾಗಿರ್ಬೋದು, ತೆಂಗಿನ ಬಗ್ಗೆ ಮಾತಾಡೋದಾಗಿರ್ಬೋದು, ರೈತರ ಬಗ್ಗೆ ಮಾತಾಡೋದಾಗಿರ್ಬೋದು, ಗೊಬ್ಬರದ ಬಗ್ಗೆ ಮಾತಾಡೋದಾಗಿರ್ಬೋದು, ಇದರ ವಿಚಾರಗಳ ಬಗ್ಗೆ ಈ ಶಿವಲಿಂಗೇಗೌಡರು ಒಂದಷ್ಟು ಖಚಿತವಾಗಿ ನಿಖರವಾಗಿ ಮಾತಾಡಬಲ್ಲಂತಹ ಗ್ರಾಮೀಣ ಮೂಲದ ಒಬ್ಬ ರಾಜಕಾರಣಿ. ಅಂಥ ರಾಜಕಾರಣಿ ಈಗ ಹಾಸನ ಜಿಲ್ಲೆಗೆ ಉಸ್ತುವಾರಿಯಾಗಿ ಬಂದಿದ್ದಾರೆ. ಮತ್ತು ಅವ್ರಿಗೆ ಯಾವ ಖಾತೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಯಾವ ಖಾತೆನೇ ಸಿಗಲಿ, ಮಂತ್ರಿಗಿರಿನೇ ಕೆಲಸ ಮಾಡೋದಿಲ್ಲ. AS ಅವ್ರು ಇವರೇ ಮಾಡೋದ್ರಿಂದ ಸೆಕ್ರೆಟರಿಯೇಟ್ ಕೆಲಸ ಮಾಡ್ಕೊಂಡು ಹೋಗುತ್ತಾದರೆ ಇವರು ಒಂದು ಮಂತ್ರಿಗಿರಿ ಸಿಕ್ಕಿದೆ. ಆ ಮಂತ್ರಿಗಿರಿ ಮುಖಾಂತರ ಹಾಸನ ಜಿಲ್ಲೆಯ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೊಂದು ದಾರಿ ಸಿಕ್ಕಂತಾಗಿದೆ. ಈ ಮೂಲಕ ಶಿವಲಿಂಗೇಗೌಡರು ಮಗದಷ್ಟು ಕೆಲಸಗಳನ್ನು ಮಾಡಲಿ, ಒಳ್ಳೆಯ ಅವಕಾಶ ಸಿಕ್ಕಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರೇನಾದರೂ JDSಲ್ಲೇ ಇದ್ದಿದ್ರೆ ಇನ್ನೂ ಕಾರ್ಯಕರ್ತರಾಗಿ ಇರ್ತಿದ್ರು, ಶಾಸಕರಾಗೋದಕ್ಕೂ ಕೂಡ ಮುಂದೆ ಕಷ್ಟ ಇತ್ತು. ಹಬ್ಬಬ್ಬ ಅಂದ್ರೆ ಅವ್ರು ಏನಾಗ್ಬೋದಿತ್ತು ಅಂದರೆ HDCC ಬ್ಯಾಂಕಿನ ಅಧ್ಯಕ್ಷರಾಗ್ಬೋದಾಗಿತ್ತು, ಇಲ್ಲ ನಿರ್ದೇಶಕರಾಗ್ಬೋದಾಗಿತ್ತು. ಆ ಹಂತಕ್ಕೆ ಅವರ ರಾಜಕೀಯ ಜೀವನ ನಿಂತೋಗ್ತಿತ್ತು. ಆದರೆ ಶಿವಲಿಂಗೇಗೌಡರು ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ನಿರ್ಧಾರನೆ ಕೈಗೊಂಡ್ರು. ಆಮೇಲೆ ಅವ್ರಿಗೆ ಭಾಳ ದೊಡ್ಡ ಶಕ್ತಿ ಏನು ಅಂತಂದು ಒಂದು ಸೆಕೆಂಡ್ ರಿಪೀಟ್, ಅದರ ದೊಡ್ಡ ಶಕ್ತಿ ಎಲ್ಲಿರ್ತಾರೋ ಅಲ್ಲಿ ನಿಷ್ಠರಾಗಿರ್ತಕ್ಕಂಥದ್ದು. ಈಗಿನ ರಾಜಕಾರಣದಲ್ಲಿ ಇದ್ದ ಜಾಗದಲ್ಲಿ ನಿಷ್ಠೆ ಆಗಿರೋದು ಭಾಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಭಾಳ ದೊಡ್ಡ ಬ್ಯಾಕಪ್ ಇಲ್ದೇ, ಹಣದ ಬ್ಯಾಕಪ್ ಇಲ್ದೇ, ಪ್ರಭಾವದ ಬ್ಯಾಕಪ್ ಇಲ್ದೇ, ಕೇವಲ ನಿಷ್ಠೆ ಒಂದನ್ನೇ ತನ್ನ ಬಂಡವಾಳ ಮಾಡಿಕೊಂಡು ಇದುವರೆಗೂ ಬಂದಿರತಕ್ಕಂಥ ದಾರಿ ಇದೆಯಲ್ಲ, ಅದು ಶಿವಲಿಂಗೇಗೌಡರನ್ನು ನೋಡಿ ಕಲಿಬೇಕಾದಂಥದ್ದು. ಇನ್ನು ಕೆಲವು ವಿಚಾರಗಳಿದ್ದಾವೆ, ಅದು ಶಿವಲಿಂಗೇಗೌಡರನ್ನು ನೋಡಿ ಕಲಿಬಾರ್ದಂಥದ್ದು. ಅದನ್ನು ಇಲ್ಲಿಗೆ ಮೊಟಕುಗೊಳಿಸ್ತಾರೆ. ಯಾಕೆಂದರೆ ಒಂದು ಶಿಫ್ಟಿಂಗ್ ಸಿಕ್ಕಿದೆ, ಈಗ ಮಂತ್ರಿಗಿರಿ ಸಿಕ್ಕಿದೆ. ತನ್ನ ಜೀವಮಾನದಲ್ಲಿ ನನ್ನ ಮಂತ್ರಿ ಆಗೋದು ಅನುಮಾನ ಅಂತ ಅವರೇ ಅಂದ್ಕೊಂಡಿದ್ದರು. ಆದರೆ ಅನಾಮತ್ತಾಗಿ ಮಂತ್ರಿಗಿರಿ ಸಿಕ್ಕಿದೆ. ಅದರ ಮುಖಾಂತರ ಅವರು ಹಾಸನ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಒಬ್ಬ ಹೆಸರು ಮಾಡತಕ್ಕಂಥ ನೆನಪು ಉಳಿತಕ್ಕಂಥ ರಾಜಕಾರಣಿಗೆ ಆಗಾಗ್ತಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಮಗೆ ಉತ್ತರ ಸಿಗುತ್ತೆ. ಅಲ್ಲಿವರೆಗೂ ಕಾಯಡಂತೆ. ಧನ್ಯವಾದಗಳು.